ದೇವರಿಗೋಸ್ಕರ, ಮಸೀದ್ ಮಂದಿರಗಳಿಗೋಸ್ಕರ ಸಾವಿರಾರು ಜನರ ಸಾವು, ಕೋಟ್ಯಾಂತರ ರೂಪಾಯಿ ನಷ್ಟ. ಆ ಶ್ರೀಕೃಷ್ಣ ನೀನೆಂತ ಬಂದ ಅವನವನು ಮತ್ತೆ ಭಾರತದ ಒಪ್ಪರಿ ಸಾಲ ಹೊರಗೆ ಬರಬೇಕಾಗತ್ತ. ಧರೆಯ ಕುಡುಕರಿಗೆಲ್ಲ ಗತಿ ನರಕವೆಂದೊಡೆ ಸ್ವರ್ಗವನ್ನೇ ಸೇರುವರ ಕಾಣಿನಿ ಜಗದಿ ಅಂತೇಳ. ಎಲ್ಲ ಹೊಸು ದೇವ್ರು ನೋಡ್ರಿ ಬರೀ ಬಂಗಾರ ಬಿಡಕ ನಿಂತವ. ಭಕ್ತಿಯಿಂದ ಹೆಣ್ಮಕ್ಳ ಪಾದ ಹಿಡ್ಕೊಳಕ್ ಆದ್ರ ಹೆಬ್ಬಳ್ಳಿಲಿ ಹಣಿಗೆ ಸಿಗ್ನಲ್ ಮಾಡೋ ನಿತ್ಯಾನಂದ ಸ್ವಾಮಿಗಳಂತೋರ ಬಹಳ ಮಂದಿ ಆಗ. ಬಡವರ ಮಕ್ಕಳಿಗೆ ಶಿಕ್ಷಣ ನೀಡುವುದು ಅಂಜುಮನ್ ಸಂಸ್ಥೆ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ವಿವಿಧ ಗ್ರಾಮಗಳ ಮತ್ತು ಸ್ಲಂ ಬಡವರ ಮಕ್ಕಳಿಗೆ ಶಿಕ್ಷಣ ನೀಡುವ ಸುಪ್ರಸಿದ್ಧ ಸಂಸ್ಥೆ ಅಂದರೆ ಅದು ಅಂಜುಮನ್ ಸಂಸ್ಥೆಯಾಗಿದೆ ಎಂದು ಅಂಜುಮನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮಟಗಾರ್ ಅವರು ಹೇಳಿದರು. ಅವರು ಕರ್ನಾಟಕ ವಿದ್ಯಾವರ್ತಕ ಸಂಘದ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಆಯೋಜಿಸಿದ್ದ 39ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಇಂದಿನ ವಿದ್ಯಾರ್ಥಿಗಳು ನಾಳಿನ ಪ್ರಜೆಗಳು. ನಮ್ಮ ಭಾರತ ದೇಶದಲ್ಲಿ ಜಲ, ನೆಲ, ಸಂಸ್ಕೃತಿ ಮತ್ತು ಸಂಗೀತ ಕಲೆ, ನಾಟಕ ಪ್ರದರ್ಶನ ಮಾಡುವ ಹವ್ಯಾಸಗಳನ್ನ ಓದಿನ ಜೊತೆಗೆ ಇನ್ನಿತರರ ಚಟುವಟಿಕೆಗಳಲ್ಲಿ ಕೂಡ ಬೆಳೆಸಿಕೊಳ್ಳಿ ಎಂದು ರಂಗಾಯಣದ ನಿರ್ದೇಶಕರಾದ ಡಾಕ್ಟರ್ ರಾಜು ತಾಳಿಕೊಟ್ಟಿರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಬಿಎಂ ಜಾಗೀರ್ದಾರ್, ರಫೀಕ್ ಶೀರ್ಹಟ್ಟಿ, ಡಾಕ್ಟರ್ ಎನ್.ವಿ. ನಾಲತ್ವಾಡ್ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಪ್ರಾಚಾರ್ಯರಾದ ಡಾಕ್ಟರ್ ಐ.ಎಂ. ಮುಲ್ಲಾರವರು ಅತಿಥಿಗಳನ್ನ ಪರಿಚಯಿಸಿ ಸ್ವಾಗತಿಸಿದರು. ಉಪನ್ಯಾಸಕರು ಹಾಗೂ ಸಾವಿರಾರು ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್, ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Bismillahirrahmanirrahim. Alhamdulillahi Rabbil Alamin. Ar-Rahmanir-Rahim. Maliki Yawmiddin. Iyyaka na'budu wa iyyaka nasta'in. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. ಪರಮ ದಯಾಮಯನು ಕರುಣಾನಿಧಿಯು ಆಗಿರುವ ಅಲ್ಲಾಹುವಿನ ನಾಮದಿಂದ. ಸರ್ವಲೋಕಗಳ ಪರಿಪಾಲಕನಾಗಿರುವ ಅಲ್ಲಾಹುವಿಗೆ ಸ್ತುತಿ. ಪರಮ ದಯಾಮಯನು ಕರುಣಾನಿಧಿಯು ಪ್ರತಿಫಲ ದಿನದ ಒಡೆಯನು ಆಗಿರುವ ಅಲ್ಲಾಹುವಿಗೆ ನಾವು ನಿನ್ನನ್ನು ಮಾತ್ರ ಆರಾಧಿಸುವೆವು. ನಾವು ನಿನ್ನೊಂದಿಗೆ ಮಾತ್ರ ಸಹಾಯವನ್ನು ಬೇಡುವೆವು. ನಮ್ಮನ್ನು ನೇರವಾದ ಮಾರ್ಗದಲ್ಲಿ ಮುನ್ನಡೆಸು. ನೀನು ಅನುಗ್ರಹಿಸಿದವರ ಮಾರ್ಗದಲ್ಲಿ, ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗದಲ್ಲಲ್ಲ, ಪಥಭ್ರಷ್ಟರಾದವರ ಮಾರ್ಗದಲ್ಲೂ ಅಲ್ಲ. In the name of Allah, the Beneficent, the Merciful. Praise be to Allah, Lord of the worlds, the Beneficent, the Merciful, Master of the Day of Judgment. Thee alone we worship,
Thee alone we ask for help. Show us the straight path, the path of those whom Thou hast favored, not the path of those who earn thine anger, nor of those who go astray. Amen. यथा यथा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्मसंस्थापनार्थाय ಸಂಭವಾಮಿ ಯುಗೇ ಯುಗೇ. ಭಗವದ್ಗೀತೆಯ ಸಾಲುಗಳ ಅರ್ಥ ಯಾವ ಯಾವ ಕಾಲದಲ್ಲಿ ಧರ್ಮವು ಅವನತಿ ಹೊಂದುವುದೋ ಆಗೆಲ್ಲ ದುರ್ಜನರನ್ನು ನಾಶ ಮಾಡಿ ಸಜ್ಜನರನ್ನು ಕಾಪಾಡುವ ಮೂಲಕ ಪುನಃ ಧರ್ಮದ ಸ್ಥಾಪನೆ ಮಾಡಲು ಪ್ರತಿ ಯುಗದಲ್ಲೂ ಅವತರಿಸುತ್ತೇನೆ. ಇದೇ ಈ ಶ್ಲೋಕದ ಅರ್ಥ. ಥ್ಯಾಂಕ್ ಯು. ನಮ್ಮ ಅಂಜುಮನ್ ಪದವಿ ಮಹಾವಿದ್ಯಾಲಯದ 39ನೇ ವಾರ್ಷಿಕ ದಿನಾಚರಣೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆ 2025ರ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸಲು ಭಾಳ ಹೆಮ್ಮೆ ಆಗ್ತಾ ಇದೆ, ಅಷ್ಟೇ ಸಂತೋಷ ಆಗ್ತಾ ಇದೆ. ಈ ಕಾರ್ಯಕ್ರಮದ ಗಣ್ಯರನ್ನು ಪರಿಚಯುವುದು ನನ್ನ ಆದ್ಯ ಕರ್ತವ್ಯ. ಮೊಟ್ಟ ಮೊದಲಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಜನಾಬ್ ಮೊಹಮ್ಮದ್ ಇಸ್ಮಾಯಿಲ್ ತಮಟ್ಕರ್ ಅವರು ಧಾರವಾಡದಲ್ಲಿ ಹುಟ್ಟಿದವರು. ಸೇಂಟ್ ಜೋಸೆಫ್ನಲ್ಲಿ ಪ್ರೈಮರಿಯಿಂದ ಹೈಸ್ಕೂಲ್ ಓದಿದವರು. ಆಮೇಲೆ JSS ಕಾಲೇಜಿನಲ್ಲಿ PUC ಮುಗಿಸ್ಕೊಂಡು ಬಿಕಾಮ್ ಅನ್ನೋ ಪದವಿಯನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ ಇವರು. ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಮತ್ತು ಜನನಾಯಕ ಅಂತ ಹೇಳ್ಬೋದು. ಸಾಮಾಜಿಕ ಸೇವೆಯಲ್ಲಿ ಮತ್ತು ರಾಜಕೀಯ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತಿ ಉತ್ಸಾಹದಿಂದ ಕಾರ್ಯನಿರ್ವಹಿಸತಕ್ಕಂಥ ಒಬ್ಬ ವ್ಯಕ್ತಿ. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು 2008 ಮತ್ತು 2013 ಮತ್ತು 2018ರಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಆನಂತರ ಇವರು ಅಂಜುಮನ್ ಇಸ್ಲಾಂ ಸಂಸ್ಥೆಯ ಅಧ್ಯಕ್ಷರಾಗಿ 3 ಬಾರಿ ಆಯ್ಕೆಯಾಗಿರ್ತಕ್ಕಂಥ ಹೆಮ್ಮೆ ಗರಿಮೆ ಇವರಿಗಿದೆ. ಆಮೇಲೆ ಇವರು ಸಮುದಾಯದಲ್ಲಿರುವ ಅಪಾರವಾದ ಗೌರವ, ನಂಬಿಕೆ ಮತ್ತು ಮೆಚ್ಚುಗೆ ಸಾಕ್ಷಿಯಾಗಿದ್ದಾರೆ. ಜನಾಬ್ ಮೊಹಮ್ಮದ್ ಇಸ್ಮಾಯಿಲ್ ತಮಟ್ಕರ್ ಅವರು ಒಬ್ಬ ದಾರ್ಶನಿಕ ನಾಯಕ. ಇದೇ ಕಮ್ಯುನಿಟಿಗೆ ಅಂತೆಲ್ಲ ಎಲ್ಲ ಸಮುದಾಯಕ್ಕೂ ನಾಯಕರಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಸಂಸ್ಥೆಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಮತ್ತು ಸತತ ಪ್ರಯತ್ನದಿಂದ ಸಂಸ್ಥೆ ಒಳಗಿನ ಶೈಕ್ಷಣಿಕ ಗುಣಮಟ್ಟ, ಮೂಲ ಸೌಕರ್ಯ ಅಭಿವೃದ್ಧಿ ಇದಕ್ಕೆ ಹೆಚ್ಚು ಗಮನ ಹರಿಸಿದ್ದಾರೆ. ಇವರ ನಾಯಕತ್ವದಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಪ್ರಾರಂಭಿಸಿದರು. MA MCom ಇಂಗ್ಲಿಷ್ ಮತ್ತು ಸ್ನಾತಕೋತ್ತರ ಅಧ್ಯಯನ ಪ್ರಾರಂಭಿಸಿದರು. ಅದರ ಜೊತೆಗೆ BSc ಕೋರ್ಸನ್ನು ಇವರ ಅವಧಿಯಲ್ಲಿ ಪ್ರಾರಂಭಿಸತಕ್ಕಂಥದ್ದು. ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ BScಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅನ್ನು ನಾವು 2024-25ರ ಅವಧಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಈ ಪ್ರಸ್ತುತ ವರ್ಷದಲ್ಲಿ ಈ ಕೋರ್ಸನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇಷ್ಟು ಸಂಕ್ಷಿಪ್ತ ಪರಿಚಯದೊಂದಿಗೆ ನಾನು ಜನಾಬ್ ಮೊಹಮ್ಮದ್ ಇಸ್ಮಾಯಿಲ್ ತಮಟ್ಕರ್ ಸರ್ ಅನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. नामी कोई बगैर मशक्क़त नहीं हुआ, 100 बार जब हकीकत तो तब नहीं हुआ.
वो कौन सा उगदा जो हुआ हो नहीं सकता, मेहनत करे इंसान तो क्या नहीं हो सकता। ನಾನು ಡಾಕ್ಟರ್ ವಿ ಟಿ ರುದ್ರೇಶ್ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗಳ ಚೇರ್ಮನ್ ಆಗಿ 2024-25ನೇ ಸಾಲಿನಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳ ವಾರ್ಷಿಕ ವರದಿಯನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲು ಸಂತೋಷವಾಗುತ್ತಿದೆ. ನಮ್ಮ ಮಹಾವಿದ್ಯಾಲಯದ ಶೈಕ್ಷಣಿಕ ವರ್ಷದಲ್ಲಿ ಹಲವಾರು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ವರ್ಷಪೂರ್ತಿ ನಡೆಸುವ ಮೂಲಕ ನಮ್ಮ ಮಹಾವಿದ್ಯಾಲಯದ ಗುಣಮಟ್ಟವನ್ನು ಮತ್ತು ಘನತೆಯನ್ನು ಕಾಯ್ದುಕೊಳ್ಳುತ್ತಿದ್ದೇವೆ. ಇವತ್ತು ನಿಮಗೆಲ್ಲ ಸಾಧನೆ ಮಾಡಿದಿರಿ. ನಿಮ್ಮ ಸಾಧನೆಗೆ ತಕ್ಕ ಇವತ್ತು ನಿಮ್ಮ ಈ ಅಂಜುಮನ್ ಕಾಲೇಜಿನಿಂದ ನಿಮಗೆ ಎಲ್ಲರ ಒಂದೊಂದು ಜವಾಬ್ದಾರಿ ಕೆಲಸಗಳನ್ನು ಕೊಟ್ಟಾರ. ಎಲ್ಲರೂ ಯಾರ್ಯಾರು ಸಾಧನೆ ಮಾಡಿರಿ ಅವರಿಗೆ ಇವತ್ತು ವೇದಿಕೆ ಮೇಲೆ ಕರೆಸಿ ಸನ್ಮಾನ ಮಾಡಿ ಅವರಿಗೆ ಗೌರವಿಸುವಂಥ ಕೆಲಸ ಅಂಜುಮನ್ ಕಾಲೇಜ್ ಮಾಡಿದೆ. ಇವತ್ತು ನನ್ನನ್ನು ಇಲ್ಲಿ ಕರೆಸಿ ವೇದಿಕೆ ಮೇಲೆ ಕೂರಿಸಿ ನನ್ನನ್ನು ಕೂಡ ಸನ್ಮಾನಿಸೋದಕ್ಕೆ ಅಂಜುಮನ್ ಕಾಲೇಜಿನ ಸಮಸ್ತ ಎಲ್ಲ ಸದಸ್ಯರಿಗೂ ಅಧಿಕಾರಿಗಳಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇನ್ನು ನನ್ನ ಪರಿಚಯ ನಿಮಗೇನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೆ ನಾನು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿದ್ದವನು ಅದೇನೆ. ರಾಜು ತಾಳಿಕೋಟೆ ಅಂತ ಒಂದು 65 ಸಿನಿಮಾದೊಳಗೆ ಪಾರ್ಟ್ ಮಾಡೀನಿ. ಸಿನಿಮಾ ರಂಗ ಪ್ರವೇಶ ಮಾಡ್ತಿದ್ದಂಗೆ 2-3 ವರ್ಷನಾಗ 2 ಬಾರಿ ದ ಬೆಸ್ಟ್ ಕಾಮಿಡಿಯನ್ ಆರ್ಟಿಸ್ಟ್ ಅಂತ ಅವಾರ್ಡ್ ಆಯಿತು. 3ನೇ ಬಾರಿಗೆ ಅತ್ಯುತ್ತಮ ಹಾಸ್ಯ ನಟ ಅನ್ನೋ ಅವಾರ್ಡ್ ಸಿಕ್ತು. ನಿಮ್ಮೆಲ್ಲರ ದಯದಿಂದ ನಾನು ಓದಿದ್ದು ಮಾತ್ರ 4ನೇ ಕ್ಲಾಸ್. ಅವ್ರು ಕೊಟ್ಟರು ಆ ಕಾಲ ಸಹಿತ ನನಗೆ ಓದಕ್ಕೆ ಬರೋದಿಲ್ಲ. 4ನೇ ಕನ್ನಡ. ನನ್ನ ತಾಯಿ ಕನ್ನಡ ಶಾಲೆ ಶಿಕ್ಷಕರಾಗಿದ್ವಿ. ಆದರೆ ಓದುವ ಹಣೆ ಬರ ನಮಗಿರಲಿಲ್ಲ. ಆದರೂ ಇಲ್ಲಿವರೆಗೆ ಬಂದು ನಿಂತೀನಿ ಅಂತಂದ್ರೆ ನನ್ನ ಇವರೆಲ್ಲರೂ ಮಾಡಿರೋ ಸಾಧನೆ ಮುಂದೆ ನನ್ನ ಸಾಧನೆ ಏನು ದೊಡ್ಡ ಸಾಧನೆ ಅಲ್ಲ, ಒಂದು ಅಳಿಲು ಸಾಧನೆ. ಅಷ್ಟು ಇಂಥ ದೊಡ್ಡ ದೊಡ್ಡ ಸಾಧಕರೆಲ್ಲ ಈ ವೇದಿಕೆ ಮೇಲೆ ಕೂತಾರ. ಅವರು ಭಾಳ ಕಷ್ಟಪಟ್ಟು ಓದ್ಯಾರ, ಓದಿ ಬೆಳೆದು ದೊಡ್ಡವರಾಗ್ಯಾರ. ನಿಜವಾಗ್ಲೂ ಅಧ್ಯಕ್ಷರು ಮಾತಾಡ್ತಿದ್ರು. ಅವ್ರು ನನಗೆ ನನ್ನ ಪರಿಚಯನೇ ಕೇಳ್ಕೊತಾ ಇದ್ರು. ಹಿಂಗೆ ಸರ್ ಹ್ಯಾಂಗೆ ನೀವು ಹಿಂಗೆ ಅಂದರು ಹಿಂಗೆ ಅಂತ ಹೇಳಿದೆ ಅವ್ರಿಗೆ. ನಾನು ಕಷ್ಟಪಟ್ಟು ರಂಗಭೂಮಿ ಮೂಲಕ ಬಂದವನು ಅಂತ ಹೇಳಿದೆ. ಹಾಗಾಗಿ ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸ್ನೇಹ ಬಳಗ ನೋಡಿರಿ, ಸ್ನೇಹಕ್ಕೆ ಎಷ್ಟು ಗೌರವ ಇರ್ತದಂದ್ರೆ ಸಂಬಂಧಿಕರಿಗೂ ಅಷ್ಟು ಗೌರವ ಇರೋದಿಲ್ಲ. ಅಂಥ ಒಂದು ಇವತ್ತು ಸ್ನೇಹದ ಕಾರ್ಯಕ್ರಮ ಮಾಡಕತ್ತಾರೆ ಇಲ್ಲಿ ಅಂಜುಮನ್ ಕಾಲೇಜಿನವರು. ನೋಡಿರಿ, ನಮಗೇನಾರ ತೊಂದರೆ ಆದ್ರೆ ನಾವು ಸುಖದಾಗಿದ್ರೆ ನಮ್ಮ ಸಂಬಂಧಿಕರು ನಮ್ಮ ನೆಂಟರು ನಮ್ಮ ಮನೆ ಪಡಿಸಲಾಗಿರ್ತಾರೆ. ನಮಗೇನಾರ ಬಡತನ ಬಂತು ಅಂತಂದ್ರೆ ಅವ್ರವ್ರು ಎಲ್ಲಿರ್ತದೆ ಅಲ್ಲಿರ್ತಾರೆ, ನಾವು ಇಲ್ಲೇ ಇರ್ತೀವಿ. ಸ್ನೇಹಿತರು ಮಾತ್ರ ಹಂಗಲ್ಲ, ಸ್ನೇಹ ಮಾತ್ರ ಹಂಗಲ್ಲ. ಸ್ನೇಹ ಹೆಂಗಪ್ಪ ಅಂತಂತಂದ್ರೆ ಇವನ ನಮ್ಮ ಗೆಳೆಯಾಗ ಹಿಂಗಾಯ್ತಲ್ಲ, ನಮ್ಮ ಗೆಳೆಯಾಗ ಲಾಸ್ ಆಯ್ತಲ್ಲ, ಲುಕ್ಷನ್ ಆಯ್ತಲ್ಲ ಅಂತ ಅವರು ಪಶ್ಚಾತ್ತಾಪ ಪಡ್ತಾರೆ. ಸಂಬಂಧಿಕರಂಗಲ್ಲ, ಆಗಿದ್ದು ಚಲೋ ಆಯಿತು, ನಮ್ದೊಂದು ಸಂಬಂಧದ ಕಳೆದೋಯ್ತು ಅಂತಂತ. ಆದರೆ ಸ್ನೇಹಿತರು ನೋಡ್ರಿ, ನೀವು ಕಲ್ತ್ರಿ, ದೊಡ್ಡವರಾದ್ರಿ, ನೌಕರಿ ಮಾಡಕತ್ರಿ, ಅಕಸ್ಮಾತ್ ಈಗ ಬಂದವಲ್ಲ ಲೋಕಾಯುಕ್ತರು ID ಅವರು ಬಂದು ಗ್ರೇಡ್ ಮಾಡಿದ್ರಪ್ಪ ಅಂತಂದ್ರೆ ಸಂಬಂಧಿಕರು ಯಾರೂ ಸನಿಕ್ ಮೂರೋದಿಲ್ಲ. ಮತ್ತು ನಮ್ಮನ್ನು ಹಿಡ್ಕೊಂಡು ಹೋಗ್ತಾರೋ ಮರ ಎಲ್ಲಿ ಕಿರ್ತೀರಿ ಅಂತ. ಆದರೆ ಸ್ನೇಹ ಹಂಗಲ್ಲ. ನಮ್ಮ ಗೆಳೆಯಲ್ಲವ ತ್ರಾಸಾದ್ರೆ ಚಿಂತಿಲ್ಲ, ಒಬ್ಬ ವಕೀಲ್ ಕರ್ಕೊಂಡು ಜಾಮೀನಾದ ಮಾಡಿಸಿದ್ರಾಯ್ತು, ಬೇಡ ಕೊಟ್ಟು ಹೊರಗಾರ ತಂದ್ರಾಯ್ತು ಅಂತಾರೆ. ಅದು ಸ್ನೇಹ ಸಂಬಂಧದ ಒಂದು ಎಷ್ಟು ಗೌರವ ಇರ್ತದೆ ಸ್ನೇಹಕ್ಕೆ ಅನ್ನೋದಕ್ಕೆ ಈ ಮಾತನ್ನು ಹಂಗೆ ಸ್ನೇಹ ಭಾಳ ಇಂಪಾರ್ಟೆಂಟು. ಈಗ ಕಾಲೇಜ್ನೊಳಗೆ ಇರ್ತೀರಿ, ಎಲ್ಲರೂ ಕೂಡಿಕೊಂಡು ಆಡಿಕೊಂಡು ಓದ್ಕೊಂಡು, ಓದೋದ್ರ ಜೊತೆಗೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಕನ್ನಡ ಭಾಷೆ ಎಲ್ಲವನ್ನು ಗೌರವಿಸುವಂಥ ಕೆಲಸ ಆಗಬೇಕು. ಜೊತೆಗೆ ಸಂಗೀತ, ನಾಟಕ, ಸಾಹಿತ್ಯ, ನುಡಿಸುವ ಹಾರ್ಮೋನಿಯಮ್ಗಳಾಗಲಿ, ವಾದ್ಯಗಳಾಗಲಿ ಇವನ್ನ ಪ್ರೀತಿಸುವುದ್ರ ಜೊತೆಗೆ ನಿಮ್ಮ ಪಠ್ಯ ಪುಸ್ತಕದೊಂದಿಗೆ ಅವನ್ನು ಸ್ವಲ್ಪ ನೀವು ಪ್ರೀತಿಸಿದರೆ, ಯಾಕಂದರೆ ಇವತ್ತು ನಾಟಕ, ಸಂಗೀತ, ಸಾಹಿತ್ಯ, ಕಲೆ ಮನುಷ್ಯನ ಯಾವುದಾದ್ರೂ ಒಂದು ದಾರಿಗೆ ಹೋಯ್ತದೆ. ಎಂಥ ಕಷ್ಟದಾಗದೀವಿ ಅಂದರೂ ಕೂಡ
ಸಂಗೀತಕ್ಕೆ ಎಂಥ ದೊಡ್ಡ ಶಕ್ತಿ ಐತಪ್ಪ ಅಂತಂದ್ರೆ ನಿಮಗೆ ಇವತ್ತು ನಾಳೆ ನಾ ಬದುಕೋದಲ್ಪ ಹೊತ್ಕೊಳ್ಳೋದು ಅಂತ ಇನ್ನು 4 ದಿವಸ ಹೆಚ್ಚಿಗೆ ಅನಿಸ್ತದೆ. ಅಂಥ ದೊಡ್ಡ ಶಕ್ತಿ ಸಂಗೀತಕ್ಕದ, ಸಾಹಿತ್ಯಕ್ಕದ, ಕಲೆಗದ. ಕಷ್ಟದ ಜೀವನದ ಕಷ್ಟ ಕಾಲಕ್ಕೆ ಸಂಗೀತ, ಕಲೆ, ನಾಟಕ, ನೃತ್ಯ ಇವೆಲ್ಲ ಉಪಯೋಗ ಆಗ್ತವೆ. ಅದಕ್ಕೆ ನಿಮ್ಮ ಪಠ್ಯದೊಂದಿಗೆ ಪಾಠದೊಂದಿಗೆ ಇವನ್ನು ಕೂಡ ಸ್ವಲ್ಪ ನೀವು ಉಪಯೋಗಿಸ್ಕೊಳ್ಳಿ. ಆವಾಗ ನಿಮ್ಮ ಜೀವನ ಪರಿಪೂರ್ಣ ಆಗ್ತದೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮೇಲೆ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಾಯಿದೆ. ನಿಜವಾಗ್ಲೂ ಎಲ್ಲ ಸಾಧಕರು ನೀವು ಸಾಧನೆಯನ್ನು ಮಾಡಿದ್ರಿ, ಮಾಡಿರಿ. ಈಗೂ ಕೂಡ ಈ ಅಂಜುಮನ್ ಕಾಲೇಜ್ ನಿಮ್ಮನ್ನೆಲ್ಲ ಇಲ್ಲಿ ತಂದು ಕೂರಿಸಿದ್ದು ಹೂವಿನ ಹಾರ ಹಾಕಿ ಪ್ರೆಸೆಂಟೇಷನ್ ಕೊಟ್ಟು ನೆನಪಿನ ಕಾಣಿ ಕೊಟ್ಟು ಬಿಟ್ಟಿಲ್ಲ. ನೀವು ಮುಂದಿನ ಹೆಚ್ಚು ಕಲೀರಿ ಅನ್ನುವಂಥ ಜವಾಬ್ದಾರಿಯನ್ನು ನಿಮ್ಮ ಹೆಗಲ ಮೇಲೆ ಇಟ್ಟಾರೆ. ಎಷ್ಟೇ ಕಲಿತರೂ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ನಾವು ಪ್ರೀತಿಸಬೇಕು, ಸ್ನೇಹನ ಪ್ರೀತಿಸಬೇಕು. ಸಂಬಂಧಿಕರನ್ನೆಲ್ಲ ಸ್ನೇಹನ ಪ್ರೀತಿ ಮಾಡಬೇಕು, ಗೆಳೆತನನ ಪ್ರೀತಿಸಬೇಕು. ಗೆಳೆಯ ಸ್ನೇಹ ಯಾವ ಕಾಲಕ್ಕೂ ಕೈ ಬಿಡೋದಿಲ್ಲ ಅನ್ನೋಕ್ಕೆ ಆಗಲೇ ಉದಾಹರಣೆಗೆ ನಿಮ್ಗೆ ಕೊಟ್ಟೆ. ಇನ್ನು ನನ್ನಿಂದ ಅಪೇಕ್ಷೆ ಪಡೋಕೆ ನೀವೇನು ಅಪೇಕ್ಷೆ ಪಡ್ತೀರೋ ಗೊತ್ತಿಲ್ಲ. ಆದರೂ ಉದಾಹರಣೆ ಒಂದು ಸುಮ್ಮನೆ ನಿಮಗೆ ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋದರೂ ನಾವು ನಡೆದು ಬಂದ ದಾರಿನ ಒಂದು ಸಲ ತಿರುಗಿ ನೋಡ್ಬೇಕಂತ. ಇವತ್ತು ಕಾಲ ಗುರು ಶಿಷ್ಯರ ಇದು ಬಾಂಧವ್ಯ. ಇದು ಕಾಲ ಎಂಥದ್ದು ಬಂದೈತಪ್ಪ ಅಂದ್ರೆ ದೇವರಿಗೆ ಮೋಸ ಮಾಡೋ ಮಕ್ಕಳು ಭಾಳ ಮಂದಿ ಹುಟ್ಟ್ಯಾರಂತ. ಮನುಷ್ಯರಿಗೆ ಮೋಸ ಮಾಡೋದು ಏನು ದೊಡ್ಡಾಗದಲ್ಲ. ಒಮ್ಮೆ ಏನಾತಪ್ಪ ಅಂತಂದ್ರೆ ದೇವರು ಹೊಳ್ಳಿ ನೋಡ್ದ, ನಾ ಹುಟ್ಟಿಸೀನಿ, ನನ್ನ ಸ್ಮರಿಸೋದಿಲ್ಲ, ನನ್ನ ನೆನಪು ಮಾಡೋದಿಲ್ಲ. ಏನು ಇವ್ರನ್ನ ಸೃಷ್ಟಿ ಮಾಡೀನಿ, ಗಾಳಿ ಕೊಟ್ಟೀನಿ, ಟ್ಯಾಕ್ಸ್ ಇಲ್ಲ, ನೀರು ಕೊಟ್ಟೀನಿ, ಟ್ಯಾಕ್ಸ್ ಇಲ್ಲ, ನಿಂದ್ರಾಕ ನೆಲೆ ಕೊಟ್ಟೀನಿ, ಟ್ಯಾಕ್ಸ್ ಇಲ್ಲ, ಆದರೂ ನಾನು ನೆನೆಸೋದಿಲ್ಲ. ಇವ್ರು ಸ್ವಲ್ಪ ಪರೀಕ್ಷೆ ಮಾಡ್ಬೇಕಂತ ಏನು ಮಾಡಿದೆ ದೇವರು, 1 ವರ್ಷ ಮಳೆ ಕಳೆದ್ಬಿಟ್ಟ. ನೀರಿಲ್ಲ, ಕುಡಿಯಾಕಿಲ್ಲ, ಬಿಡಲಿಲ್ಲ. ಎಲ್ಲರೂ ಸೇರಿಕೊಂಡು ಭಜನೆ ಮಾಡಿ ರೈತರೆಲ್ಲ ಸೇರಿ ಶಿವನಾಮ ಸ್ಮರಣೆ ಮಾಡಿದರು, ಅಲ್ಲನ ಧ್ಯಾನ ಮಾಡಿದರು. ಅವಾಗ ಶಿವ ಪ್ರತ್ಯಕ್ಷ ಅದು ಏನಪ್ಪ ಮಕ್ಕಳ ಏನು ತ್ರಾಸಾಗೈತೆ ಅಂತ ಕೇಳ್ದ. ಏನು ನೋಡ್ತೀಯಲ್ಲಪ್ಪ, ಮಳೆ ಇಲ್ಲ, ಬೆಳೆ ಇಲ್ಲ, ಜಾನುವಾರುಗಳು ತಿನ್ನಕ್ಕೆ ಮೇವಿಲ್ಲ, ಕುಡಿಯೋಕೆ ನೀರಿಲ್ಲ. ಹೌದಪ್ಪ, ನಾ ಕೊಡ್ತೀನಿ, ನನಗೇನು ಕೊಡ್ತೀನಿ ನೀವು ಅಂತಂತ ಅನ್ನ ಪರಮಾತ್ಮ. ಏನು ಬೇಕಾದ ಕೇಳಪ್ಪ, ನೀವು ಕೊಟ್ಟೆ ನಾವು ತೊಗೋತೀವಿ ಅಂತ. ಹಚ್ಚಿ ಮಳೆ ಬಿಡ್ತದ. ಈ ಮಕ್ಕಳು ಜೋಳ ಬಿತ್ತಾರೆ. ಜೋಳ ಬಿತ್ತಿ ತೆನಿ ತಾವು ತೊಗೊಂಡು ರೌದಿ ಬುಡುಚಿ ನೀವು ದೇವ್ರಿಗೆ ಇಟ್ಟು ಪರಮಾತ್ಮ ಓಟಿ ನಿಮ್ಗೆ ನೋಡಿದ್ರು ಬುಡುಚಿ ರೌದಿ ಅಂತಂದ್ರೆ. ಅಲ್ವಾ ನಿಮ್ಮ ಊರ ಮಳೆ ಕೊಟ್ಟವ ನಾನು, ಬೆಳೆ ಕೊಟ್ಟವ ನಾನು, ನನಗೆ ಬುಡುಚಿ ರೌದಿ ಇಟ್ಟು ದಂಟಿಟ್ಟು ನೀವು ತೆನಿ ಬಡ್ಕೊಂಡು ಕಡೆಯಾಗಿದೆ ಮಾಡ್ತೀನಿ ತಡಿ ಅಂತ. ಮತ್ತೆ ದೇವ್ರು ಏನು ಮಾಡ್ದ, ಮಳೆ ವರ್ಷಕ್ಕೂ ಮಳೆ ಕಳ್ದ. ಮಳೆ ಬರಲಿಲ್ಲ, ಬಿಡಲಿಲ್ಲ. ಮತ್ತೆ ಇವ್ರು ಹತ್ತು ದಮಡಿ ತೊಗೊಂಡ್ರನ ಪೆಟ್ಟಿಗೆ ಏರಿಸಿದ್ರನ ಭಜನೆ ಹಚ್ಚಿ ಶುರು ಮಾಡಿದ್ರು ಶಿವನಾಮ ಸ್ಮರಣೆ ಮಾಡಕ್ಕೆ. ಮತ್ತು ಪರಮಾತ್ಮ ಪ್ರತ್ಯಕ್ಷ ಅದ. ಯಾಕಪ್ಪ ಮಕ್ಕಳೇ, ಮತ್ತೆ ಯಾಕೆ ನೆನಪಾಯ್ತು ನಿಮ್ಗೆ? ಏನು ನೋಡ್ತಿಲ್ಲಪ್ಪ, ಮಳೆ ಇಲ್ಲ, ಬೆಳೆ ಇಲ್ಲ, ಜಾನುವಾರುಗಳಿಗೆ ಮೇವಿಲ್ಲ, ಕುಡಿಯೋಕೆ ನೀರಿಲ್ಲ. ಮಕ್ಕಳೇ, ವಾಸಲೆ ನನಗೆ ಮೋಸ ಮಾಡಿರಿ, ಮ್ಯಾಲಿನ ನೀವು ತೊಗೊಂಡು ತಳಗಿನ ನನಗೆ ಇಟ್ಟಿರಿ ಮಕ್ಕಳೇ, ಬರೀ ಅದನ್ನ ಬುತ್ತಿ ಹೊಡಿಸಿ. ಈ ಸಲ 4 ಇಳಿದು ಕೊಡಬೇಕು, ಈ ಸಲ 4 ಇಳಿದು ಕೊಡ್ಬೇಕು, ಬುಡ್ಕಿಂದ ಹೋಗ್ಬೇಕು ನನಗೆ, ಮ್ಯಾಲಿಂದ ಬೇಕು ನನಗೆ. ಯಾರು ಬೇಡ ಅಂತಾರಪ್ಪ, ತಗೋ ಅಂದ್ರೆ ಹಚ್ಚಿ ಮಳೆ ಬಿಡ್ತೀರಿ. ಈ ಮಕ್ಕಳು ಏನೈತಿ ಗಜ್ಜರಿ, ಗೆಣಸ, ಶೇಂಗಾ ಇಂಥ ಬಿಟ್ರಿ. ತಗೋಯಪ್ಪ, ಮ್ಯಾಲಿಂದೆಲ್ಲ ನಿಂದ ತಗೋ, ಬರೀ ಹೊಟ್ಟೆ ಅಲ್ಲಿಂದ ಏನೂ ಇಲ್ಲ. ಮೂರು ನನಗೆ ಹಿಂಗೆ ಮೋಸ ಮಾಡಿದ್ರೆ ಮಕ್ಕಳ. ಈ ಸಲ ಬರಬ್ಬರಿ ಬುದ್ಧಿ ಕಲಿಸ್ತೀನಿ ಅಂತ ಪರಮಾತ್ಮ ಮತ್ತೆ 3ನೇ ಸರ್ತಿ ಮಳೆ ಕಳೆದ್ಬಿಟ್ಟ. ಬಿಡಲಿಲ್ಲ ಇವ್ರ. ಮತ್ತೆ ಶಿವನಾಮ ಸ್ಮರಣೆ ಮಾಡಿ ಭಜನೆ ಹಚ್ಚಿ ವಿಭೂತಿ ಹಚ್ಕೊಂಡು ಭಜನೆ ಮಾಡಿದ್ರು. ಮತ್ತೆ ಪರಮಾತ್ಮ ಪ್ರತ್ಯಕ್ಷ ಅದು. ಏನಪ್ಪ ಮಕ್ಕಳು, ಮತ್ತೆ ಯಾಕೆ ಏನು ನೋಡ್ತೀರಪ್ಪ, ಮಳೆ ಇಲ್ಲ, ಬೆಳೆ ಇಲ್ಲ, ತಿನ್ನಕ್ಕೆ ಜಾನುವಾರುಗಳಿಗೆ ಮೇವಿಲ್ಲ. ನಾವು ಬದುಕೋದು ಜಾನುವಾರುಗಳ ಹೆಸರು ಬೇರೆ. ಮನುಷ್ಯರಿಗಂತ ದೇವರು ಏನೂ ಸೃಷ್ಟಿ ಮಾಡಿಲ್ಲ, ಪ್ರಾಣಿಗಳಿಗಂತ ಸೃಷ್ಟಿ ಮಾಡಿದ್ದು. ಜಾನುವಾರುಗಳಿಗೆ ಮೇವಿಲ್ಲ. ಆದರೆ ಮಳೆ ಕೊಡ್ತೀನಿ ಮಕ್ಕಳೇ. 2 ಸಲ ಮೋಸ ಮಾಡಿದ್ರೆ ನಾ ಈ ಸಲ ಮೋಸ ಹೋಗೋದಿಲ್ಲ. 4 ಇಳಿದು ಕೊಡಬೇಕು. ತಗೋಯಪ್ಪ, ನಿನಗೇನು ಬೇಕು? ಈ ಸಲ ಮ್ಯಾಲಿಂದು ಕೆಳಗಿಂದು 2 ನನಗ ಬೇಕು. ತಗೋಯಪ್ಪ, ಹಚ್ಚಿ ಮಳೆ ಹೊಡಿತೀನಿ. ಇವರು ಗೊಂಜಾಳ ಬೆಳೆದ್ಬಿಟ್ರಿ, ಯಾಕಂದ್ರೆ ನಡೆದ ಹಂಗೆ ದೇವರಿಗೆ ಮೋಸ ಮಾಡುವ ಮಕ್ಕಳು ಭಾಳ ಮಂದಿ ಅದಾರ. ಅದಕ್ಕೆ ಜೀವನದಲ್ಲಿ ಮೋಸ ಹೋಗುವವರು ಎಲ್ಲಿವರೆಗೆ ಇರ್ತಾರೆ, ಮೋಸ ಮಾಡುವವರು ಅಲ್ಲಿವರೆಗೆ ಇದ್ದೇ ಇರ್ತಾರೆ. ಅದಕ್ಕೆ ನೀವು ಜೀವನದಲ್ಲಿ ಮೋಸ ಹೋಗದೆ, ಮೋಸಕ್ಕೊಳಗಾಗದೆ, ಅನ್ಯಾಯ ಮಾಡಲಾರ್ದೆ, ಭ್ರಷ್ಟಾಚಾರ ಮಾಡಲಾರ್ದೆ ಒಳ್ಳೆಯ ರೀತಿಯಿಂದ ನಮ್ಮ ಜೀವನವನ್ನು ರೂಪಿಸ್ಕೊಳ್ಳುವ ಜವಾಬ್ದಾರಿ ನಮ್ಮ ಕೈಯಲ್ಲಿರುತ್ತೆ. ನೀವೆಲ್ಲ ಓದಿರಿ, ಬೆಳೆದೋರಿ, ನಿಮಗೆ ಹೇಳೋಷ್ಟು ದೊಡ್ಡವು ನಾನಲ್ಲ. ಆದರೂ ನಾಟಕದ ಡೈಲಾಗ್ ಬೇಕಂದ್ರೆ ನಾಟಕದ ಹೇಳ್ತೀನಿ, ಸಿನಿಮಾದ
ಕಲಿಯುವುದು ಹ್ಞೂ ಸರಿ ಹೇಳಿ ಸರಿ. ನಿಮ್ಮೆಲ್ಲರ ಅಪೇಕ್ಷೆ, ಅವರೆಲ್ಲರ ಅಪೇಕ್ಷೆ ಕಲಿಯುವುದು ಕುಡುಕ ನಾಟಕದ ಸಂಭಾಷಣೆ. ಶ್ರೀ ಕೃಷ್ಣ ಎಲ್ಲ ನಾವು ಶ್ರೀಕೃಷ್ಣ, ಇಲ್ಲಿರೋರೆಲ್ಲ ನಾವು ಬರೀ ಶ್ರೀಕೃಷ್ಣಗಳೇ. ಆ ಶ್ರೀಕೃಷ್ಣ ದಿನಂತ ಬಂದ ಅವನವನು ಮತ್ತೆ ಭಾರತದ ಒಪ್ಪಾರಿ ಸಾಲ ಹೊರಗೆ ಬರ್ಬೇಕಾಗತ್ತ. ಇದ್ದಿದ್ದೆಲ್ಲ ವರ್ಷ ಬಿಡ್ತೀವಿ, ಹೊಂದ್ಕೊಂಡು ಜಾತ್ರೆ ಅಡ್ಡಾಡಿ ರಬ್ಬಲ್ ಪಿಪ್ಪಿ ಮಾರಿ ಮುಡ್ಸೋಲ್ಲ. ಇಲ್ಲಿಕಂದ್ರೆ ಹೋಗಲಿ ಎಳ್ಳ್ಯಾಕ ಕೂದಲಾವೆ ಹೌದು. ಮತ್ತೆ ಭಾರತದ ಸಾಲ ಪ್ರಜೆಗಳ ನಾವೇ ತೀರಿಸಬೇಕು ಅಂತ ಏನಾದರೂ ಇದೇನು? ಭಾರತದ ಸಾಲಕ್ಕೆ ಪ್ರಜೆಗಳಾದ ನಾವೇ ಹೊಣೆಗಾರ ಹೊರತು ದೇವರು ಕಾರಣೀಭೂತರಲ್ವೇನು? ದೇವರಿಗೋಸ್ಕರ, ಮಸೀದ್ ಮಂದಿರಗಳಿಗೋಸ್ಕರ ಸಾವಿರಾರು ಜನರ ಸಾವು, ಕೋಟ್ಯಾಂತರ ರೂಪಾಯಿ ನಷ್ಟ. ಇಷ್ಟಾದರೂ ದಿನನಿತ್ಯ ಮತ್ತೆ ಆ ದೇವರುಗಳಿಗೆ ಕಾಯಿ ಕರ್ಪೂರ ಊದುಬತ್ತಿ ಲೋಬಾನಂತ ಕೋಟಿಗಟ್ಟಲೆ ಖರ್ಚು ಮಾಡಿದ್ರೆ ಯಾವ ದೇವರುಗಳ ಬಂದಿಗಾಗಿರೋ ಭಾರತದ ಒಪ್ಪಾರಿ ಸಾಲ ಹೊತ್ಕೊಂಡಿದ್ರಂಗದವಪ್ಪ. ಎಲ್ಲ ಹೊಸು ದೇವ್ರು ನೋಡ್ರಿ ಬರೀ ಬಂಗಾರ ಬೇಡಕ ನಿಂತವ. ಭಕ್ತಿಯಿಂದ ಹೆಣ್ಮಕ್ಳ ಪಾದ ಹಿಡ್ಕೊಳಕ್ ಆದ್ರ ಹೆಬ್ಬಳ್ಳಿಲಿ ಹಣಿಗೆ ಸಿಗ್ನಲ್ ಮಾಡೋ ನಿತ್ಯಾನಂದ ಸ್ವಾಮಿಗಳಂತೋರ ಬಹಳ ಮಂದಿ ಆಗ. ದೇವರು ನಾನಂತೂ ದೇವರೇ ಇಲ್ಲ ಅನ್ನುವ ನಾಸ್ತಿಕ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಪಂಚಲೋಹದ ದೇವರು ದೇವರಲ್ಲ, ಕಾಶಿ ಗೋಕರ್ಣ ರಾಮೇಶ್ವರದಲ್ಲಿರುವ ದೇವರು ದೇವರಲ್ಲ. ತನ್ನ ತಾನರಿತೊಡೆ ತಾನೇ ದೇವರು ನೋಡ ಕೂಡಲ ಸಂಗಮ ದೇವ ಅಂತ. ಸುಮ್ಮನೆ ನಾವು ಬಡದಾಡಿ ನಮ್ಮ ತಲೆ ಹೊಡ್ಕೊಳ್ಳೋದು. ನಂದಾದವರು ನಿರ್ಗೇರಿಯವರು. ರಾಮನೂ ನೀನೇ, ರಹೀಮನೂ ನೀನೇ, ರಾಮನೂ ನೀನೇ, ರಹೀಮನೂ ನೀನೇ. ನಿನಗೆ ಆತಕೋ ಸ್ವಂತದ ಮನೆ? ನಿನ್ನ ಮನೆಯಪ್ಪ ಮಜೀದ್ ಒಡೆದರೂ ನೀ ಸಾಯಲಿಲ್ಲ, ಪುನಃ ಮಂದಿರ ಕಟ್ಟಿಸಿದರೂ ನಿನಗೆ ಮರುಹುಟ್ಟು ಇಲ್ಲ. ಯಾಕಂದ್ರೆ ನೀನು ಅನಂತ ಆದಿ ಅಂತ್ಯ. ಹೊಲ್ಬಿಡ ಅವನು ದೊಡ್ಡಣ್ಣನ ವಿಷಯ ಕಿಟಣ್ಣಗರೇ ಆಗ್ಬೇಕು. ಭಯ ಸ್ವರ್ಗದಲ್ಲಿ ಹೆಚ್ಚೇನು ಗಂಧರ್ವರ ಮಧುಪಾನ, ಅದನ್ನು ನಾವು ಇಲ್ಲಿ ಬೇಡಿದೊಡೆ ತಪ್ಪೇನು. ಧರೆಯ ಕುಡುಕರಿಗೆಲ್ಲ ಗತಿ ನರಕವೆಂದೊಡೆ ಸ್ವರ್ಗವನ್ನೇ ಸೇರುವರ ಕಾಣಿನಿ ಜಗದಿ ಅಂತೇಳ. ಕುಡುಕನ ಹೃದಯ ಗಾಜಿನ ಭರಣಿ ಇದ್ದ ಹಾಗೆ. ಗಾಜಿನ ಭರಣಿ ತನ್ನೊಳಗಿರುವುದನ್ನೆಲ್ಲ ನಿಚ್ಚಳವಾಗಿ ಈ ಜಗತ್ತಿಗೆ ತೋರಿಸುವಂತೆ ಕುಡಿದಾಗ ಕುಡುಕ ತನ್ನ ಮನಸ್ಸಿನೊಳಗಿರೋದೆಲ್ಲ ಬಿಚ್ಚಿ ಹೇಳಿಬಿಡ್ತಾನಂತೆ. ಕುಡುಕಟ್ಟು ಬನ್ನಿಗೆ, ಕುಡಿಸಿಟ್ಟು ಬರಲಿಗೆ, ಕುಡಿಸಿಟ್ಟುದ ಕೆಡಸಿದೆನ ಬೇಡ, ಮುಂದೆ ನಿನಗೂ ಕುಡಿಸುವರುಂಟು ಸರ್ವಜ್ಞ. ಕುಡಿದೊಂದು ಬಂಡು ಹುಟ್ಟಿ ಸಿಕ್ಕಾಪಟ್ಟೆ ಸಾಲ ಮಾಡಬೇಕು. ಸಾಲಗಾರರು ಬಂದು ಮನೆಯ ಬಾಗಿಲ ಮುಂದೆ ನಿಂತು ಶ್ವಾನನಂತೆ ಬೊಗಳುತ್ತಿರುವಾಗ ಸ್ವಾಮಿಯಂತೆ ಆಶೀರ್ವಾದ ಮಾಡ. ಇತ್ತೀಚಿನ ದಿನಗಳಲ್ಲಿ ಸುಮಾರು 15 ದಿವಸದ ಅಂತರದಲ್ಲಿ ನಮ್ಮ ದೇಶದಲ್ಲಿ ಯಾವ ಘಟನೆಗಳಾದವು. ಒಂದು ಬೆಂಗಳೂರಿನಲ್ಲಿ ಸುಮಾರು 7, 8, 10, 11 ಮಂದಿ ತಿಳ್ಕೊಂಡ್ರು. ಮತ್ತು ಗುಜರಾತದ ಅಹಮದಾಬಾದ್ನಲ್ಲಿ ಸುಮಾರು 300ಕ್ಕಿಂತ ಜಾಸ್ತಿ ಜನರು, ಒಂದು 70ರಿಂದ 80 ಮೆಡಿಕಲ್ ಸ್ಟೂಡೆಂಟ್ಸು ಮತ್ತು ವಿಮಾನದಲ್ಲಿ ಎಲ್ಲ ಪ್ರಯಾಣಿಕರು ತೀರ್ಕೊಂಡು ಹೋದರು. ಅದಕ್ಕೆ ನಾ ಭಾಷಣ ಚಾಲೂ ಮಾಡೋದ್ರ ಮೊದಲು ಒಂದು ನಿಮಿಷ ಎಲ್ಲರೂ ಮೌನ ಆಚರಣೆ ಮಾಡಬೇಕಂತ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೆ ಒಂದು ಮಾಡಿದ್ರು. ಡಾಕ್ಟರ್ ರಾಜು ಕಾಳಿಕೋಟೆಯವರು ನಾಟಕವನ್ನು ಮಾಡಿದರು, ಕಲಿಯುಗದ ಹುಡುಗಂದು ಮಾಡಿದರು. ಎಲ್ಲರೂ ಭಾಳ ಖುಷಿ ಆದ್ರಿ. ಅದು ಮನೋರಂಜನೆ ಕಷ್ಟ ಅದು. ನೀವು ಸೀರಿಯಸ್ ತೊಗೊಂಡು ನೀವು ಅವ್ರಂಗೆ ಹೇಳಿದಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಮನೆ ಮುಂದೆ ನಿಂದಿರ್ಸೋದು ಬರೆಯೋದು ಅದು ನಾಟಕ ಹಾಸ್ಯಕ್ಕೆ ಅಷ್ಟ ಮಾಡ್ಯಾರವರು. ನೀವು ಸ್ಟೂಡೆಂಟ್ಸ್ ಅದಿರಿ, ಕಲಿಯುಗದ ಕರ್ಣ ಆಗ್ರಿ, ಕಲಿಯುಗದ ಮಾಸ್ತರ್ ಆಗ್ರಿ, ಕಲಿಯುಗದ ಒಳ್ಳೆಯ ದೇಶದ ನಾಗರಿಕರಾಗ್ರಿ, ಅವೆಲ್ಲ ನಾಟಕ ಹಾಸ್ಯ ನಗಸ್ಲಿಕ್ಕೆ ಅಷ್ಟ ಸೀಮಿತರು. ಮತ್ತು ನಿಮ್ಮ ಸೀರಿಯಸ್ ತೊಗೊಂಡು ಅವರು ಕಲಿಯುಗದ ಹುಡುಗ ಆಗಿ ಹೋಗಿಯಾರಂತ ನೀವು ಸ್ಟೂಡೆಂಟ್ಸ್ ಇದ್ದೀರಿ. ಅದ ಒಳ್ಳೆಯ ನಾಗರಿಕರಾಗ್ರಿ, ಕಲಿಯುಗದ ಒಳ್ಳೆಯ ನಾಗರಿಕರಾಗಂತ ಹೇಳುತ್ತಾ, ಮತ್ತು ಎಲ್ಲರೂ ಈ ಡಿಗ್ರಿ ಮುಗಿಸ್ಕೊಂಡು ಕೆಲವರು BEd D.Ed ಮಾಡಿ ಟೀಚರ್ ಆಗೋದೊಂದು ವಿಚಾರ ಮಾಡಿರ್ತಾರೆ. ಕೆಲವರು ಯಾವ್ದಾರ ಕಾಂಪಿಟೇಟಿವ್ ಎಕ್ಸಾಮ್ ಬರೆದು
ಏನಾರು ಆಗ್ಬೇಕಂತ ವಿಚಾರ ಮಾಡಿರ್ತಾರೆ. ಭಾಳಷ್ಟು ಬೇರೆ ಬೇರೆ ಫೀಲ್ಡ್ ಒಳಗೆ ಮಾಡ್ಬೇಕಂತ ಮಾಡಿರ್ತಾರೆ. ಒಂದು ಮಾತು ಹೇಳಿಕ್ಕೆ ಬಯಸ್ತೀನಿ, ನೀವು ಯಾವ ಫೀಲ್ಡ್ ಒಳಗೆ ಹೋದರೂ ನಿಮ್ಗೆ ಕಷ್ಟ ಎದುರಿಸಬೇಕಾಗತ್ತೆ. ಈಗ ಡಾಕ್ಟರ್ ರಾಜು ತಾಳಿಕೋಟಿ ಅವ್ರು ನಮ್ಮ ಮುಂದೆ ಅದಾರ. ಅವ್ರು ಎಷ್ಟು ಹೇಳಿದ್ರು, 4ನೇ ಪಾಸ್ ಆಗಿ ತಂದೆ ತಾಯಿ 11 ವರ್ಷ ಒಳಗೆ ತೀರ್ಕೊಂಡು ಜೀವನದಲ್ಲಿ ಬಂದು ಒಂದು ದೊಡ್ಡ ಮಟ್ಟಕ್ಕೆ ಹೋಗಿ ಕೊಲಂಬಿಯಾ ಯೂನಿವರ್ಸಿಟಿದವ್ರು ಕರೆದು ಅವ್ರು ಡಾಕ್ಟರೇಟ್ ಕೊಡ್ಬೇಕಂದ್ರೆ ಅವ್ರ ಕಷ್ಟ ಏನು ಸಾಧನೆ ಮಾಡಿದ್ದಾರೆ ನೀವು ಅರ್ಥ ಮಾಡ್ಬೋದು. ಅವ್ರಂಥ ಕಷ್ಟ ನಿಮಗಿಲ್ಲ, ಇವ್ರಿಗಿಲ್ಲ. ಬಂದ್ರೆ ಫೀಸ್ ಮಾಫ್ ಮಾಡಿಸ್ಕೊತಾರೆ, ಏನೇನು ಎಲ್ಲ ಸವಲತ್ತು ಎಲ್ಲ ಐತಿ, ಎಲ್ಲರ ಕಡೆ ಮೊಬೈಲ್ ಐತಿ, ಎಲ್ಲರ ಕಡೆ ಇಂಟರ್ನೆಟ್ ಐತಿ, ಎಲ್ಲ ಸವಲತ್ತುಗಳು ಇಟ್ಕೊಂಡು ಆದರೂ ಕಷ್ಟ ಬರುದು. ಯಾವ್ದಾರ ಜೀವನ ಒಳಗೆ ಏನು ಆರಾಮೆಲ್ಲ ಸಿಗ್ತದಂತಿಲ್ಲ. ಈಗ ಅಂಬಾನಿ ಮಗಗೆ ನೋಡ್ರಿ, ಸಾವಿರಾರು ಕೋಟಿ ಐತಿ, ಮತ್ತು 2 ಮಂದಿ ಹತ್ಕೊಂಡು ಹೋಗ್ಬೇಕು ಅಂದ್ರೆ ಅವ್ರಿಗೂ ಸುಖ ಇಲ್ಲ. ನಿಮ್ಗೆ ಆದಾಗ ಅವ್ರಿಗೆ ಏನು ಮಾಡತ್ತಿಲ್ಲ ಅಂದ್ರೆ ಅವ್ರಿಗೂ ಸುಖ ಇಲ್ಲ. ಏನಾರು ಒಂದು ದೇವರು ಏನಾರು ಕೊಟ್ಟಿದ್ದಾನ, ಅದಕ್ಕೆ ಸೀರಿಯಸ್ ತಗೊಂಡು ಡಿಪ್ರೆಷನ್ ಒಳಗೆ ಹೋಗೋದು ಇದು ಮಾಡೋದಂತ ಆಗ್ಬಾರ್ದು. ನಿಮ್ಗೆ ಇನ್ನೊಂದು ವರ ಇದೆ. ಮುಖ್ಯವಾಗಿ ಅಂಜುಮನ್ ಕಾಲೇಜಿಗೆ ಎಲ್ಲ ಬರೋರು ಬಡ ಮಕ್ಕಳು, ಬಡತನ ಏರಿಯಾದಿಂದ ಬರೋರು, ಬಡತನದ ರೇಖೆ ಕಡಿಮೆ ಇದ್ದವರು, ಹಳ್ಳಿಗೆ ಬರೋರು, ಸ್ಲಮ್ ಏರಿಯಾದಿಂದ ಬರೋರು, ಭಾಳ ಬಡತನ ಬರೋರೆಲ್ಲ ಅಂಜುಮಂದು. ನೀವು ಜಗತ್ತಿನ ಎಲ್ಲ ಸಾಧಕರಿಗೆ ನೋಡಿ. ಇನ್ನು ನೀವು ಅಧ್ಯಯನ ಮಾಡ್ಬೇಕಂದ್ರೆ ಧಾರವಾಡದಲ್ಲಿ ಎಷ್ಟು ಪೊಲೀಸ್ ಆಫೀಸರ್ಸ್ ಅದಾರ, ಎಷ್ಟು ಆಫೀಸರ್ ಬೇಕಾಗ್ರಿ, ಅವ್ರ ಜೀವನ ಕೇಳ್ರಿ. 90% ಆಫೀಸರ್ಸು 90% ಇದು ಬಡತನದಿಂದ ಮಠ ಒಳಗ ಇಲ್ಲದ ಎಲ್ಲರೂ ಬಡತನ ಕಷ್ಟಪಟ್ಟು ಬಂದಿದ್ದು ಆಫೀಸರ್ ಆಗಿದ್ದವ್ರು ಅದಾರ. 10% ಅಷ್ಟೇ ತಂದೆ ತಾಯಿಯಿಂದ ಆಗಿದವ್ರು ಇರ್ತಾರೆ. 90% ಮಂದಿ ಬಡತನ ಬಂದವ್ರು. ಎದಕ್ಕೆ ಅವ್ರು ಸಕ್ಸಸ್ ಆಗಿರ್ತಾರೆ ಅಂದ್ರೆ ಅವ್ರಿಗೆ ಈಗ ದುಡ್ಡು ಇದ್ದವ್ರ ಕಡೆ ಅದು ಛಲ ಇರೋದಿಲ್ಲ, ಆರಾಮ ಇರ್ತೈತಿ. ಎದ್ದು ಕೂಡಲೇ ಟಿಫಿನ್ ಇರ್ತೈತಿ, ಮನ್ಯಾಗ ಹೋಗಿ ಬೆಳಿಗ್ಗೆ ಬಂದ ಕೂಡಲೇ ಬಸ್ ನಿಂತಿರ್ತೈತಿ, ಅಲ್ಲಿಂದ ಬಿಡಾಕ್ ಸ್ಕೂಲಿಗೆ ಬಂದಿರ್ತೈತಿ, ಮತ್ತೆಲ್ಲ ಸುಖ ಐತಿ. ಅವ್ರು ಭಾಳ ತಲೆ ಓಡಿಸಿರೋಂಗಿಲ್ಲ. ಈಗ ಬಡತನ ಇರ್ತಾರೆ ಗೊತ್ತೈತಿ. ಅವ್ರಿಗೆ ಬೆಳಿಗ್ಗೆ ಗೆದ್ದ ಕೂಡಲೇ ಏನೇನಾರು ಒಂದು ಏನು ತೊಂದರೆ ಬರ್ತಿರ್ತಾವ, ಅವ್ರು ಫೇಸ್ ಮಾಡ್ತಿರ್ತಾರೆ. ಆ ಫೇಸ್ ಮಾಡುವ ಶಕ್ತಿ ಅವ್ರಿಗೆ ಸಣ್ಣದಾಗಿಂದ ಬರಕ್ಕೆ ಚಲೋ ಬಿಡ್ತೈತಿ ಕಷ್ಟಪಟ್ಟು. ಈಗ ನೀವು ಹೋಗಿ ಈಗ ನನ್ನ ಮಗ ಹೇಳ್ತೇನೆ, ಈಗ ಜೋರು ಬೈರಿ ಓಡ್ ಮನೆಗೆ ಬಂದ್ಬಿಡ್ತಾನ. ಈಗ ನಿಮ್ಮ ಯಾರು ಬೈದ್ರೆ ಯಾಕೆ ಅಂತ ಉಲ್ಟಾ ಕೇಳ್ಬಿಡ್ತೀವಿ. ಯಾಕಂದ್ರೆ ನಾವು ಟ್ರೈನಿಂಗ್ ಇಲ್ಲ ಅವ್ನು. ಯಾಕಂದ್ರೆ ಅವ್ನಿಗೆಲ್ಲ ಸುಖ ಎಲ್ಲ ಸಿಕ್ಕೈತೆ, ಅವ್ನಿಗೆ ಏನು ಹೆಂಗೆ ಫೇಸ್ ಮಾಡೋದು ಗೊತ್ತಿಲ್ಲ. ಏನಾದ್ರು ಸ್ವಲ್ಪ ತೊಂದರೆ ಆದ್ರೆ ಅವ್ರು ಡಿಪ್ರೆಷನ್ ಹೋಗ್ಬಿಡ್ತಾವೆ. ಯಾಕಂದ್ರೆ ಅವ್ರಿಗೆ ಇದೇ ನಾವು ಇದು ಫೇಸ್ ಮಾಡೋಕೆ ಕೊಟ್ಟೇ ಇಲ್ಲ ಅವ್ರಿಗೆ. ಏನಾದ್ರು ಸ್ವಲ್ಪ ಯಾರು ಏನಂದ್ರೆ ಅವ್ರು ಡಿಪ್ರೆಷನ್ ಹೋಗಿ ಇದು ಮಾಡೋದು ಹೋಗ್ತಾರೆ. ನೀವೆಲ್ಲ ಡಿಪ್ರೆಷನ್, ನಿಮ್ಗೆ ಡಿಪ್ರೆಷನ್ ಅಂದ್ರೆ ಏನು ಗೊತ್ತೀವಿ ನೀವು. ಯಾಕೆ ಅಂದ್ರೆ ಏನೇ ಮಗನೇ ಅಂತೀರಿ, ಎಲ್ಲಿ ಅಂದ್ರೆ ಏನಂತೀರಿ. ಯಾಕಂದ್ರೆ ಮೊದಲಿನ ಮನೆಯಿಂದ ನಿಮ್ಗೆ ರೂಢಿ ಆಗ್ಬಿಟ್ಟಿದ್ದು. ಬಾಜು ಮನೆ ಹೋಗ್ಬಿಟ್ಟು ಜಗಳ, ಅಲ್ಲೇ ಜಗಳ, ಕಸ ಒಗದಾಗ ಜಗಳ, ಇಲ್ಲೇ ಜಗಳ, ಕಾಮನ್ ನಿಮ್ಗೇನು ಕಾಮನ್ ಆಗ್ಬಿಟ್ಟಿದ್ದು. ಎಲ್ಲ ಫೇಸ್ ಮಾಡ್ತೀವಿ. ಮತ್ತು ಸ್ವಲ್ಪ ಈಗ ಅಕ್ಸಿಡೆಂಟ್ ಇರೋರು ಸ್ವಲ್ಪ ಏನಾರು ಅಂದ್ರೆ ಫಸ್ಟ್ ರೋಗ ಅಲ್ಲಿ ಚಲೋ ಆಗ್ಬಿಡ್ತಾವೆ. ಯಾಕಂದ್ರೆ ರೆಸಿಸ್ಟೆನ್ಸ್ ಇಲ್ಲ ಅವ್ರ ಕಡೆ. ನಿಮ್ಮ ಕಡೆ ಎಲ್ಲ ರೆಸಿಸ್ಟೆನ್ಸ್. ನೀವು ಗಟ್ರ ಒಳಗೆ ಫೀಲ್ಡಿಂಗ್ ಬಾಲ್ ಅಲ್ಲಿಂದ ಅದ ಬಾಲ್ ತೊಗೊಂಡು ಕ್ರಿಕೆಟ್ ಆಡಿ ಎಲ್ಲ ನಿಮ್ಮ ಬೈ ಎಲ್ಲ ರೆಸಿಸ್ಟೆನ್ಸ್ ಆಗಿಬಿಟ್ಟಿರ್ತೈತಿ. ನಿಮಗೆಲ್ಲ ಬರೋಂಗಿಲ್ಲ. ಯಾಕಂದ್ರೆ ನಿಮ್ಮ ಬಾಡಿ ಅದಕ್ಕೆ ರೆಸಿಸ್ಟೆನ್ಸ್ ಆಗಿದ್ದಾಗಿತ್ತು. ಇದು ಬಡತನ ಏನಿತ್ತಲ್ಲ, ಭಾಳ ಮಂದಿ ಶಾಪ್ ಅಂತ ತಿಳ್ಕೊಂಡ್ರೆ. ನನ್ನ ವೈಯಕ್ತಿಕ ಪ್ರಕಾರ ಬಡತನ ಏನಂತದ ದೇವರು ಕೊಟ್ಟಿದ್ದ ಒಂದು ವರ. ಅದರಿಂದ ನಿಮ್ಗೆ ಛಲ ಬರ್ತೈತಿ, ಅದರಿಂದ ನಿಮ್ಗೆ ಎಂಥೂಸಿಯಾಸಮ್ ಬರ್ತೈತಿ. ಅದಕ್ಕೆ ನೀವು ಏನು ಮಾಡಬೇಕು, ಬಡತನವನ್ನು ಒಂದು ಶಕ್ತಿ ಅಂತ ಯೂಸ್ ಮಾಡಿ ನಿಮ್ಮ ಜೀವನ ಮಾಡಿದ್ರೆ 100ಕ್ಕೆ 100 ನೀವು ಸಕ್ಸಸ್ ಆಗ್ತೀರಿ. ಭಾಳಷ್ಟು ಮಂದಿ ನೋಡಿ ನಾ ಹೆಣ್ಮಕ್ಳು ನನ್ನ ಕಡೆ ಬರ್ತಾರೆ, ಭಾಳ ಒಳ್ಳೆಯ ಅನಿಸ್ತೈತಿ. ನಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ತಾರೆ, ನಮ್ಮ ಅಪ್ಪ ಗೌಂಡಿ ಕೆಲಸ ಮಾಡ್ತಾರೆ, ನಮ್ಮ ಅಪ್ಪ ಎಷ್ಟು ಚಂದ ನನಗೆ ಖುಷಿ ಆಗತ್ತೈತಿ. ಯಾಕಂದ್ರೆ ಕೂಲಿ ಕೆಲಸ ಮಾಡೋದು, ಗೌಂಡಿ ಕೆಲಸ ಮಾಡೋದು ಏನು ಕ್ರಿಮಿನಲ್ ಏನು ಆಕ್ಟಿವಿಟಿ ಇಲ್ಲ. ಅದು ಒಂದು ಜವಾಬ್ದಾರಿ. ಅದ ಏನಂತಾರೆ ಲೀಗಲ್ ಆಗಿ ದುಡಿದು ತಿನ್ನೋದು. ಅದಕ್ಕೇನೆ ಹೆದರೋ ಅವಶ್ಯಕತೆ ಇಲ್ಲ. ಹೌದು ನಮ್ಮ ಅಪ್ಪ ಕೂಲಿ ಕೆಲಸ ಮಾಡ್ತಾನೆ, ನಾ ಕಲಿಯಾಗತ್ತೇನೆ. ನಮ್ಮ ಅಪ್ಪ ರಿಕ್ಷಾ ಹೊಡ್ಯಾಕತ್ತಾನೆ, ನಾ ಕಲಿಯಾಗತ್ತೇನೆ. ನಮ್ಮ ಅಪ್ಪ ಹಮಾಲಿ ಮಾಡ್ತಾನೆ, ನಾ ಕಲಿಯಾಗತ್ತೇನೆ. ಅದೊಂದು ಗೌರವ. ನಾವು ಅಂತ ಹೇಳಿದ್ಮೇಲೆ ನಾ ಸಂತೋಷಪಟ್ಟು ಫಸ್ಟ್ ಅವರು ಫೀಸ್ ಮಾಫ್ ಮಾಡ್ತೇನೆ. ಎಷ್ಟು ಇದರಲ್ಲಿ ಹೇಳತ್ತಾರ ಅವ್ರ ಅಪ್ಪ ಇದ್ದಿದ್ರು ನಾ ಕಲಿಯಾಗತ್ತೆ ಅಂತ ಹೇಳಿದ್ರೆ. ಅದಕ್ಕೆ ಬಡತನವನ್ನು ಒಂದು ಶಕ್ತಿಯಾಗಿ ಉಪಯೋಗಿಸ್ಕೊಂಡು ಅದಕ್ಕೊಂದು ಏನಾರ ಸಾಧನೆಯನ್ನು ಮಾಡಿ ಅಂತ ಹೇಳ್ತೇನೆ. ಮತ್ತು ಮುಖ್ಯವಾಗಿ ಹೆಣ್ಮಕ್ಳು ಭಾಳ ನಮ್ಮ ಕಾಲೇಜ್ ಒಳಗೆ ಎಲ್ಲರಿಗಿಂತ ಜಾಸ್ತಿ ನಿಮ್ಗೆ ಟೆನ್ಷನ್ ಪ್ರಾಬ್ಲಮ್ಸ್ ಎಲ್ಲ ಹೋಗ್ತಾವೆ. ಈಗ ನೋಡ್ತೀವಿ ಜಾಗೀರ್ದಾರವ್ರು ನಾವು ನೋಡ್ತಿರ್ತೀವಿ. ಯಾರು ನಮ್ಮ ಫೇಸ್ ನಿಮ್ಗೆ ಈ ಪೇಷನ್ಸ್ ಎಲ್ಲ ಹೆಣ್ಮಕ್ಳು ಹೋಗ್ಬಿಟ್ಟೈತಿ. ತಾಳ್ಮೆ ಅನ್ನೋದು ಹೋಗೈತಿ, ಇದು ಹೋಗೋದೈತಿ. ಆ 3 ತಿಂಗಳಿಗೆ ಅತ್ತೆ 4 ತಿಂಗಳು ಜಗಳ, 3 ತಿಂಗಳು ಚಾಲು ಆಗ್ತೈತಿ. ಪೇಷನ್ಸ್ ಇಲ್ಲ ನಿಮ್ಮ ಕಡೆ ಯಾರು. ಅದೇನು ನಮ್ಮ ಮೊಬೈಲ್ ಬಂದಿತ್ತು, ಏನು ಬಂದಿತ್ತು ಗೊತ್ತಿಲ್ಲ. ಮುಂದೆ ಬರುವ ದಿನಗಳಲ್ಲಿ ತಾಳ್ಮೆಂದಿರಿ, ಸಂತೋಷದಿಂದಿರಿ. ಮತ್ತು ಕೆಲವರಿಗೆ ವಿಶ್ ಇದು ಮಾಡಿದಾನ ಏನದು ಪ್ರೈಸ್. ಒಬ್ಬಕ್ಕೆ PhD ಮಾಡ್ಯಾರ ನಮ್ಮ ಟೀಚರ್, ಒಬ್ಬಕ್ಕೆ ಫಸ್ಟ್ ಹೈಯೆಸ್ಟ್ ತೊಗೊಂಡವ್ರು. ಆಮೇಲೆ ಹುಡುಗರಿಗೂ ಮಾಡಿದೆ, ಪೈಲ್ವಾನ್ರದ. ಆಮೇಲೆ ಇವರು ಏನಂದ್ರೆ
ಶಬ್ದಗಳು ತಿನ್ನಾಕತ್ತಾರೆ. ಊಟ ಬಿಟ್ಟ ಶಬ್ದಗಳನ್ನು ತಿನ್ಕೊಂಡವ್ರು ಊಟನ ಮಾಡೋದು ಬಿಟ್ಟು ಬಿಟ್ಟಾರ, ಅದರಲ್ಲಿ ಹೊಟ್ಟೆ ತುಂಬಿಸ್ಕೊಳತ್ತಾರ. ಅದಕ್ಕೆ ಶಬ್ದಗಳು ತಿನ್ಕೊಂಡು ಊಟನೂ ಮಾಡಿದೆ ಅಂತ ನಿಮ್ಗೆಲ್ಲ ಹೇಳಿಕ್ಕೆ ಬಯಸ್ತೇನೆ. ಬರೀ ಓದುವುದಿಲ್ಲ, ನಿಮ್ಮ ಹೆಲ್ತ್ ಬಗ್ಗೆನೂ ಟೀಚರೇ ಕಾಣೋದಿಲ್ಲ ಅವ್ರು. ನಾವು ನೋಡಿದ್ವಿ ಈಗ ಸ್ಟೂಡೆಂಟ್ಸ್ ಟೀಚರಾಗಿ ನೋಡ್ಬೇಕಿಲ್ಲ ಅವ್ರು. ಈ ಟೀಚರೇ ಕಾಣ ಅವ್ರ ಪಾಪ ಅಕ್ಕಿನೂ ಪಾಪ ಹಾಯಸ್ಕನ ಮಾಡ್ಯಾರ. ಅಕ್ಕಿನೂ ಶಬ್ದ ಅಂತ ತಿಂದ ಊಟನ ಮಾಡಿಲ್ಲ. ಅಕ್ಕಿನೂ ಸ್ವಲ್ಪ ಹೆಲ್ತ್ ಕಡೆನೂ ಗಮನವನ್ನು ಕೊಡು ಅಂತ ಹೇಳಿ ಅಂಜುಮನ್ ಇಸ್ಲಾಂ ಸಂಸ್ಥೆ ಯಾವತ್ತು ಬಡವರ ಪರವಾಗಿ ನೂರಾರು ವರ್ಷಗಳಿಂದ ಬಡವರಿಗೆ ಶಿಕ್ಷಣ ಕೊಡುವಂತಹ ಸಂಸ್ಥೆ ಯಾವತ್ತು ನಿಮ್ಮ ಜೊತೆಗೆ ಇರ್ತೈತಿ. ಮತ್ತು ಯಾವುದೇ ಹುಡುಗರು ಯಾವ ಹುಡುಗಿ ಆಗಲಿ ಯಾವ್ದಾರು ಒಂದು ಒಳ್ಳೆ ಸಾಧನೆ ಮಾಡ್ಯಾರ ಅಂದಮೇಲೆ ಎಲ್ಲರಿಗಿಂತ ಸಂತೋಷ ಪಡೋರು, ಅವ್ರು ಯಾರೇ ಸಮಾಜದವರಾಗಲಿ ಎಲ್ಲರಿಗಿಂತ ಸಂತೋಷ ಪಡೋರು ನಾವು ಮ್ಯಾನೇಜ್ಮೆಂಟ್ದವರು, ಪ್ರಿನ್ಸಿಪಲ್ ಎಲ್ಲರೂ ಸಂತೋಷ ಪಡ್ತಾರೆ. ಮತ್ತು ಅವ್ರು ಕರೆದ ಮತ್ತು ಏನಾದ್ರು ಮುಂದೆ ಸಹಾಯ ಮಾಡಬೇಕು, ಎಲ್ಲರೂ ಅವ್ರಿಗೆ ಬೇರೆ ಕಡೆ ಹೋಗೋರು ಅದಾರ, ಅದಕ್ಕೇನು ದುಡ್ಡು ಖರ್ಚು ಎಲ್ಲ ನಾವು ಕೇಳ್ತೀವಿ. ಅದಕ್ಕೆ ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸಿ ಬಡತನವನ್ನು ಒಂದು ಶಕ್ತಿಯನ್ನಾಗಿ ಯೂಸ್ ಮಾಡಿ ಜೀವನದೊಳಗೆ ಸಾಧನೆಗಳನ್ನು ಮಾಡಿ ನೀವು ಸಾಧನೆ ಮಾಡಿ ನಿಮ್ದು ನಿಮ್ಮ ಮನೆತನ ಅಷ್ಟೇ ಹೆಸರಿಲ್ಲ, ಅಂಜುಮನ್ ಇಸ್ಲಾಂ ಸಂಸ್ಥೆ ಹೆಸರು ಮತ್ತು ಧಾರವಾಡ ಹೆಸರು, ಕರ್ನಾಟಕ ಹೆಸರು ಜಗತ್ತಲ್ಲಿ ಹೆಚ್ಚು ಮಾಡಿರಿ ಅಂತೇಳಿ ನಿಮಗೆಲ್ಲ ಇದು ಮಾಡಿ ಮುಂದೆ ನೀವೆಲ್ಲರ ಭವಿಷ್ಯ ಒಳ್ಳೆಯದಾಗಲಿ, ನಿಮಗೆಲ್ಲ ಕಷ್ಟವನ್ನು ಎದುರಿಸುವಂಥ ಅಲ್ಲ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥಿಸಿ ಮತ್ತೊಮ್ಮೆ ನಿಮ್ಗೆ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್.
ದೇವ